ಮನೆಯಿಂದ ಕಳೆದೋಗಿದ್ದಂತಹ ಕಂಟೆಸ್ಟೆಂಟ್ಸ್ಗಳು ಮನೆಗೆ ಬರ್ತಾರೆ ಆಯಿತಾ. ಎಷ್ಟು ದಿನದ ಮಟ್ಟಿಗೆ ಅಂತ ಹೇಳ್ಬಿಟ್ಟು ಖಂಡಿತ ಗೊತ್ತಿಲ್ಲ. ಬಂದರು ತುಕಾಲಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ ಈಶಾನ್ಯ ಅವರು ಸ್ಟಾರ್ಟಿಂಗ್ಗೆ ಆನ್ ಫೈರು. ಅಲ್ಲ, ಒಳಗಡೆ ಇರೋರು ಏನೇ ತಪ್ಪು ಮಾಡಿರಲಿ, ಏನೇ ಮಾಡಿರಲಿ, ಅವ್ರು ಏನೇ ಹೇಳಿರಲಿ, ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಒಳಗೆ ಹೋದ ತಕ್ಷಣ ಕಾಗೆ ಆಡ್ತಿದ್ಯಲ್ಲ, ಕಾಗೆ ಕಕ್ಕ ಮಾಡ್ತಾ ಇದೆಯಲ್ಲ ಅಂತೆ ಈ ಥರ ಆಡಿದ್ಕೇ ಹೊರಗಡೆ ಬಂದಿದ್ದು, ಅದೂ ಅಷ್ಟು ಬೇಗ. ಸೊ ಇನ್ನೂ ಬುದ್ಧಿ ಕಲೀಲಿಲ್ಲ, ಇನ್ನೂ ತಿಳ್ಕೊಂಡಿಲ್ಲ ಅಂತ ಅಂದರೆ ಏನು ಈಶಾನ್ಯ ಅವರೇ, ಅದು ಮಾತಾಡೋ ಮಾತಾದು. ಅವನು ಏನೇ ತಪ್ಪು ಮಾಡಿರಲಿ, ತಪ್ಪು ಮಾಡಿದ್ರೆ ಅವ್ರು ತಿಂತಾರೆ ಆಯಿತಾ. ಕಾಗೆ ಸಿಂಪತಿಗಿಡ್ಸ್ಕೊಂಬರ್ತಾ ಇದೆ, ಕಾಕ ಅಂತ ಇದೆ, ಕಕ್ಕ ಆಗ್ತಿದೆಯಲ್ಲ ಅಂತೆಲ್ಲ ಮಾತಾಡಿದ್ರೆ ಅಲ್ಲಿ ಹೋಗಿ ಇವ್ರುಗಳು ಹಿಂಗೆ ಮಾಡೋದಕ್ಕೆ ಅವ್ನು ಪ್ರತಾಪನ ನೀಟಾಗಿ ಕರ್ಕೊಂಬಂದು ಇಲ್ಲಿ ಗಂಟ ನಿಲ್ಸವ್ರೆ. ಇವಾಗಲೂ ಬಂದು ಹೇಳೋರೆ ನಾಳೆಯಿಂದ ಎಲ್ಲ ಹಾಕೊಂಡು ರುತ್ತಾರೆ ಈಶಾನ್ಯವ್ರನ್ನ. ಪ್ರತಾಪು ಇನ್ನೂ ಮೇಕ್ ಹೋಗ್ತಾನೆ ಹೊರತು ಅವ್ನು ಡೌನ್ಗೆಂತೂ ಹೋಗಲ್ಲ. ಮಾತಾಡಿ ನೀವು ಕೆಳಗೆ ಮಟ್ಟಕ್ಕೆ ಹೋಗ್ತೀರಾ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಈಶಾನಿ ಅವರು ತಿಳ್ಕೊಬೇಕು ಆಯಿತಾ. ಅವ್ರು ಏನೇ ಮಾಡಿರಲಿ, ಏನೇ ಮಾತಾಡಿರಲಿ, ನಾವು ಮಾತಾಡಿದರೆ ಅವರಿಗೆ ಎಫೆಕ್ಟ್ ಆಗುತ್ತೆ. ನೀವು ಕಕ್ಕ ಅಂದ್ಬಿಟ್ಟು ನೀವು ಯಾಕೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ತೀರಾ? ಸೊ ಯಾರೋ ನಮ್ಮ ಬಾಸ್ ರಕ್ಷಕ್ ಬುಲೆಟ್ ಅವ್ರನ್ನ ಕರೆಸ್ತಾರೆ. ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಏನೇನು ಮಾತಾಡೋರೆ, ಬಿಗ್ ಬಾಸ್ಗೆ ಉಲ್ಟಾ ಹೊಡೆದವ್ರೆ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂಲಿ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದಾರೆ. ಸುದೀಪ್ ಸರ್ ಏನೇ ಬಂದರು, ಏನೇ ಹೇಳಿದ್ರು ಎಲ್ಲ ದೇವ್ರ ಥರ ಹಿಂಗೆ ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವರು ಹೊರಗಡೆ ಹೋದ ತಕ್ಷಣ ಒಂದು 4 ಜನ ಕರೆಸ್ತಾ ಇದ್ದಾರೆ, ಒಂದು 4 ಪ್ರೋಗ್ರಾಮ್ ಸಿಕ್ಬಿಡ್ತು, 4 ಕಡೆ ಓಡಾಡಿದ್ರು ಅಂದ ಮಾತ್ರಕ್ಕೆ ಇವ್ರು ಹಿಂಗಾಗೋಗಿದೆ ಇದೆ. ಮುಂದಕ್ಕೆ ಬಂದಿದ್ದಾರೆ 4 ಇಂಚು ಆಯಿತಾ. ನಾನು ಏನು ಗುರು, ಯಾರಿಗೇನು ಕಮ್ಮಿ, ಅವರು ಮಾಡಿರೋ 1% 10 ಪೈಸದಲ್ಲ, ಅವರು ಮಾಡಿರೋ ಕೆಲಸದಲ್ಲಿ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ. ಸೊ ಅಂಥದ್ರಲ್ಲಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾರೆ, ಬಿಗ್ ಬಾಸ್ ಶೋ ಬಗ್ಗೆ ಅಷ್ಟು ಮಾತಾಡಿದ್ದಾರೆ, ನಂಗೆ ಪೇಮೆಂಟೇ ಜಾಸ್ತಿ ಕೊಟ್ಟಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ್ರೂ ಸಹ ಬಿಗ್ ಬಾಸ್ ಥರ ದೊಡ್ಡ ಮನಸ್ಸು ಯಾರಿಗೂ ಇರಲ್ಲ ಗುರು, ಇಲ್ಲೇ ಗೊತ್ತಾಗೋಗುತ್ತೆ. ಅಂದ್ರೂ ಕರೆಸಿದ್ದಾರೆ, ಅವರಿಗೆ ಗೌರವ ಕೊಟ್ಟಿದ್ದಾರೆ, ಅವ್ರು ಏನೇ ಮಾತಾಡಿದ್ರೂ ಕ್ಷಮಿಸಿದ್ದಾರೆ ಅಂದಾಗ ತುಂಬ ಖುಷಿ ಆಯಿತು ಆಯಿತಾ. ಸೊ ಇನ್ನೇನು ಹೇಳೋದು, ಇಲ್ಲಿಂದ ಮತ್ತಾಚೆಗೆ ಹೋದ್ಮೇಲೆ ಮತ್ತಿನ್ನೊಂದು 4 ಮಾತಾಡ್ತಾರೆ, ಅದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಫೈನಲ್ ಸಿಕ್ಕರ್ಸ್ ಹಂಗೆ ಕೂರಿಸ್ತಾರೆ. ಯಾಕೋ ಸರಿ ಕಾಣಲಿಲ್ಲ ಅದು.